ಬಳ್ಳಾರಿ ನಗರದಲ್ಲಿ 22ನೇ ವಾರ್ಡಿನ ಸದಸ್ಯ ಕೆ ಹನುಮಂತಪ್ಪ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಪ್ಪಗಲ್ ರಸ್ತೆಯ ಲಯನ್ಸ್ ಕ್ಲಬ್ನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ನಡೆಸಲಾಗಿದ್ದು, ಜಿಲ್ಲಾ ಆಸ್ಪತ್ರೆಯ ವೈದ್ಯರು ಶಿಬಿರದ ಕಾರ್ಯಾಚರಣೆಯನ್ನ ನೋಡಿಕೊಂಡಿದ್ದಾರೆ. ಸ್ಥಳೀಯರು, ಯುವಕರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡಿದ್ದು, ಸಂಜೆ ವೇಳೆ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಪಿ ಗಾದೆಪ್ಪ ಅವರು ಆಗಮಿಸಿ ಪಾಲಿಕೆ ಸದಸ್ಯರಾದ ಹನುಮಂತಪ್ಪ ಅವರಿಗೆ ಶುಭವನ್ನ ಹಾರೈಸಿದ್ದಾರೆ. ನಂತರ ಮಾತನಾಡಿದ್ದು, ಹನುಮಂತಪ್ಪ ಅವರು ಸಾಮಾನ್ಯ ವ್ಯಕ್ತಿಯಾಗಿ ಎಲ್ಲರ ಜೊತೆಗೆ ಮುಕ್ತ ಮನಸ್ಸಿನೊಂದಿಗೆ ಬಡವರಿಗೆ ಶಕ್ತಿಯಾಗಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭವನ್ನ ಹಾರೈಸಿದರು. ಇದೇ ವೇಳೆ ಪಾಲಿಕೆ ಸದಸ್ಯರಾದ ಹನುಮಂತಪ್ಪ ಅವರು ಮಾತನಾಡಿದ್ದು, ನನ್ನ ಜನ್ಮದಿನವನ್ನ ಸಮಾಜಮುಖಿ ಸೇವೆಯ ಮೂಲಕ ಜನ್ಮದಿನಕ್ಕೆ ಅರ್ಥ ತುಂಬಲು ಈ ಶಿಬಿರವನ್ನ ನಮ್ಮೊಂದಿಗೆ ನಮ್ಮ ಎಲ್ಲಾ ಬಳಗದವರು ಆಯೋಜಿಸಿದ್ದಾರೆ. ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಕೊಳಗಲ್ ಏರಿಸ್ವಾಮಿ, ಪಾಲಿಕೆ ಸದಸ್ಯರಾದ ಕೆಎಸ್ ಅಶೋಕ್ ಕುಮಾರ್, ಹನುಮಂತ ಗುಡಿಗಂಟಿ, ಬಿಜೆಪಿ ಹಿರಿಯ ನಾಯಕ ಗುಜರಿ ಅಜೀಜ್, ರಾಣಿ ತೋಟ ವೀರೇಶ್ ಮತ್ತು ಮಾನವ ಹಕ್ಕುಗಳ ಕಾವಲು ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಉರುಕುಂದ ರೆಡ್ಡಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗಿಯಾಗಿ ಹನುಮಂತಪ್ಪ ಅವರ ಜನ್ಮದಿನದ ಅಂಗವಾಗಿ ಅವರಿಗೆ ಶುಭವನ್ನ ಕೋರಿದ್ದಾರೆ. ಬ್ಯೂರೋ ರಿಪೋರ್ಟ್, ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ನಮಸ್ಕಾರ. ಈ ದಿನ ನನಗೆ ಇನ್ನೂ ಶುಭೋದಯ ಅಂದರೆ, ಇವತ್ತು ನಮ್ಮ ಗುರು, ನನಗೆ ಸಾಲಿ ಕಲಿಸಿದ ಒಂದು ಗುರು ಮತ್ತು ನನಗೊಂದು ನಮ್ಮ ಸಮಾಜ ಒಂದು ಗುರು. ಇವತ್ತು ಇವರಿಬ್ಬರ ಜೊತೆಗೆ ನನ್ನ ಕಾರ್ಪೊರೇಟ್ ಆತ್ಮೀಯಗಳೇನ ಹನುಮಂತ ಮತ್ತು ನಮ್ಮ ವೀರೇಶ, ಎಲ್ಲ ನಮ್ಮ ಸಮುದಾಯ ಮತ್ತು ನನ್ನ ಬಂಧು ಬಳಗ, ನನ್ನ ಹಿತೈಷ ಅಣ್ಣ ತಮ್ಮಂದರು ಎಲ್ಲರೂ ಇವತ್ತು ಭಾಗವಹಿಸಿ ನನ್ನ ಒಂದು ಹುಟ್ಟುಹಬ್ಬವನ್ನು ಯಶಸ್ವಿಯಾಗಿ ನಡೆಸೋದ್ರಿಂದ ನನಗೆ ಭಾಳ ಸಂತೋಷ. ಈ ದಿನ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ನಮ್ಮ ಬಳಗ ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ರಕ್ತದಾನ ಮಾಡ್ತಿದ್ದಾರೆ. ಮತ್ತು ನಾವು ಶಾಲೆ ಮಕ್ಕಳಿಗೆ, ಬಡ ಮಕ್ಕಳಿಗೆ, 1,000 ಮಕ್ಕಳಿಗೆ ಇವತ್ತು ವಿದ್ಯಾದಾನ ಅಂತೇಳಿ ಬುಕ್ಗಳು ವಿತರಣೆ ಮಾಡ್ತಾಯಿದ್ದೀವಿ. ಈ ಥರ ಎಲ್ಲ ಹಲವು ಕಾರ್ಯಕ್ರಮ ನಮ್ಮ ಬಳಗ ಎಲ್ಲ ಒಂದು ಕಾರ್ಯಕ್ರಮ ನನ್ನ ಹುಟ್ಟುಹಬ್ಬ ಅಂಗವಾಗಿ ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡಬೇಕನ್ನು ಮಾಡ್ತಾರೆ. ಅವರಿಗೆ ಮತ್ತು ಎಲ್ಲ ಇಲ್ಲಿ ಬಂದ ಗುರುಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಇದು ಸೂರ್ಯ ನ್ಯೂಸ್ ಕನ್ನಡ.